ನಮ್ಮೆಲ್ಲರ ಆಸೆ ಇತ್ತು, ನಮ್ಮೆಲ್ಲರ ಹಿರಿಯರಾದಂತ ಮೇಟಿಯವರು ಬರ್ತಕ್ಕಂತ ದಿನಮಾನಗಳಲ್ಲಿ ಇನ್ನೂ ಅನೇಕ ಅಳಲು ಸೇವೆಗಳನ್ನ ಬಾಗಲಕೋಟ್ ಮತಕ್ಷೇತ್ರಕ್ಕೆ ಮಾಡ್ತಾರಂತಕ್ಕಂಥದ್ದು. ಆದ್ರೆ ಅವರ ಅಕಾಲಿಕ ನಿಧನದಿಂದ ತೆರವಾದಂತ ಈ ಸ್ಥಾನ ನಾವು ಇವತ್ತು ತುಂಬಲೇಬೇಕು. ಈಗ ತಾನೇ ವಿಜಯಾನಂದ್ ಹೇಳದಂಗೆ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಬಿಜೆಪಿಯವ್ರ ಸಂಸ್ಕೃತಿ ಹಾಗಪ್ಪ ಅಂತಂದ್ರೆ ಯಾರು ಪಕ್ಷ ಕಟ್ಟಿರ್ತಾರೆ ಅವ್ರನ್ನೇ ಅವ್ರು ಬಿಡ್ತಾರೆ. ನೀವು ಅನೇಕ ಉದಾಹರಣೆ ತೆಗೆದು ನೋಡ್ರಿ. ಇವತ್ತು ಯಾವಾಗ ವಾಜಪೇಯಿ ಅವರು ಅದ್ವಾನಿ ಅವರು ಇಬ್ಬರೇ ಬಿಜೆಪಿಯನ್ನ ಕಟ್ಟಿದ್ರು. ಆದ್ರೆ ದುರ್ದೈವಶ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಯಾರನ್ನಾದ್ರೂ ದೂರ ಇಟ್ಟಿದ್ರೆ ಅದು ಮೊದಲ ಅದ್ವಾನಿ ಅವರು ಅನ್ನೋದು ನೀವು ಯಾರು ಕೂಡ ಮರಿಬಾರ್ದು. ಇವತ್ತು ಅದೇ ತರ ಇಲ್ಲಿ ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಒಂದು ಉದಾಹರಣೆ ಇತ್ತು. ಅನಂತ್ ಕುಮಾರ್ ಹೆಗಡೆ ಒಬ್ರು MP ಬಿಜೆಪಿಯನ್ನ ನಿರಂತರವಾಗಿ ಕಟ್ಟಿರ್ತಕ್ಕಂಥ ವ್ಯಕ್ತಿ. 2018ರಲ್ಲಿ ಅವರ ಅಕಾಲಿಕ ಮರಣ ಆದ್ರೆ ಅವ್ರ ಮನೆತನಕ್ಕೂ ದೂರಿಟ್ರು. ಆದ್ರೆ ಇವತ್ತು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇವತ್ತು ಸತ್ತವ್ರ ಮಗ ಯಾರ ಕೈಯಲ್ಲಪ್ಪ ಅಂದ್ರೆ ಇದ್ದವ್ರ ಕೈಯಲ್ಲಿ ಅಂತ ಹೇಳಿ ತಾವೆಲ್ಲ ಅವರನ್ನ ಆಯ್ಕೆ ಮಾಡಬೇಕು ಅನ್ನತಕ್ಕಂಥ ಮಾತನ್ನ ನಾವು ಕೇಳಲಿಕ್ಕೆ ಬಂದಿದ್ದೀವಿ. ಕೇವಲ ಉಮೇಶ್ ಮೇಟಿ ಅವ್ರ ಸಲುವಾಗಿ ಅಲ್ಲ, ಇಡೀ ದೇಶದಲ್ಲೇ ಒಂದು ಮಾದರಿಯ ಯಾವ್ದಾದ್ರೂ ಇದ್ರೆ ಅದು ಕರ್ನಾಟಕ. ಇವತ್ತು ನಿಮ್ಗೆ ಗೊತ್ತಿದೆ, ಈಗ ತಾನೇ ತಿಮ್ಮಾಪುರ್ ಅವ್ರು ಹೇಳಿದ್ರು, ಈ ಭಾಗದಲ್ಲಿ ನೀವು ಒಳಗಂಡಿಗೆ ಇರ್ತಕ್ಕಂಥವ್ರಿಗೆ ಕಬ್ಬಿನ ಬೆಳೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಬೆಳೆ. ಈ ರಾಜ್ಯದಲ್ಲಿ ಬಿಜೆಪಿ ಅನೇಕ ಬಾರಿ ಗೆದ್ದು ಅಧಿಕಾರವನ್ನ ನಡೆಸಿದೆ. ಆದ್ರೆ ಕಬ್ಬಿನ ಬೆಳೆಗಾರರ ನೋವನ್ನ ಕೇಳಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಒಂದಲ್ಲ ಎರಡಲ್ಲ, ಅನೇಕ ಬಾರಿ ಯಾವಾಗ ಕಬ್ಬಿನ ಬೆಲೆ ಬೀಳ್ತದೆ ಆ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಬಂದಿದೆ. ಅದೇ ರೀತಿ ನಿಮ್ಗೆ ಗೊತ್ತಿದೆ, ಕೇವಲ ಕಬ್ಬಲ್ಲ, ಯಾವುದೇ ಬೆಳೆ, ತೊಗರಿ ಇರ್ಬೋದು, ಕೊಬ್ಬರಿ ಇರ್ಬೋದು, ಈ ಸಂದರ್ಭದಲ್ಲಿ ಕಡ್ಲಿ ಇರ್ಬೋದು, ಹೆಸರು ಇರ್ಬೋದು, ಅನೇಕ ಬೆಳೆಗಳನ್ನ ಇವತ್ತು ರೈತ ತನ್ನ ಬೆಳೆದಂತ ಬೆಲೆ ಸಿಗದೆ ಇದ್ದಂತ ಸಂದರ್ಭದಲ್ಲಿ ನೆರವಿಗೆ ಬಂದಿರತಕ್ಕಂತ ಏಕೈಕ ಮುಖ್ಯಮಂತ್ರಿ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಇವತ್ತು ಎಲ್ಲ ತಾಯಂದ್ರು ಬಹಳ ದಿವಸದಿಂದ ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಅನೇಕ ಬಡ ಕುಟುಂಬಗಳು ಇದ್ದು, ಆದ್ರೆ ಹೆಣ್ಮಕ್ಳಿಗೆ ಶಕ್ತಿ ತುಂಬತಕ್ಕಂತ ಕೆಲಸ ಈ ಕರ್ನಾಟಕದಲ್ಲಿ ಅನೇಕ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಯಾರಾದ್ರೂ ಹೆಣ್ಮಕ್ಳಿಗೆ ಶಕ್ತಿ ಕೊಟ್ಟಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿ ಇವತ್ತು ನಾನು ಹೆಣ್ಮಕ್ಳಿಗೆ ಹೇಳಬೇಕಾಗ್ತದೆ. ಇಲ್ಲಿ ಕೂತಿರ್ತಕ್ಕಂಥ ತಾಯಂದ್ರು ಇವತ್ತು ತಿಂಗಳಿಗೆ 2,000 ರೂಪಾಯಿ ತಗೋಬೇಕಾಗಿದ್ರೆ ಅದು ಯಾರ್ದಾದ್ರೂ ಪುಣ್ಯ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಪುಣ್ಯ, ಕಾಂಗ್ರೆಸ್ ಸರ್ಕಾರದ ಪುಣ್ಯ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಬಡ ಜನ ಯಾವ್ದಾದ್ರೂ ಮುಂದೆ ಬಂದಿದ್ರೆ ಆ ರಾಜ್ಯ ಅದು ಕರ್ನಾಟಕ. ಇವತ್ತು ಇದು ಇತಿಹಾಸ ಹೇಳ್ತದೆ. ಇಂಥ ಅನೇಕ ಶಕ್ತಿ ತುಂಬತಕ್ಕಂಥ ಕೆಲಸಗಳನ್ನ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇನ್ನು ನಿಮ್ಗೆ ಇನ್ನೊಂದು ಹೆಜ್ಜೆ ಮುಂದೋಗಿ ಹೇಳ್ಬೇಕಪ್ಪ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯೋಜನೆಗಳು ಇವತ್ತು ಬೇರೆ ರಾಜ್ಯದಲ್ಲಿ ಇಲ್ಲ. ವಿಶೇಷವಾಗಿ ರೈತರಿಗೆ ಪುಕ್ಕಟ್ ಕರೆಂಟ್ ಕೊಟ್ಟಿರ್ತಕ್ಕಂಥ ಪಕ್ಷ ಯಾವ್ದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಇವತ್ತು ನಿಮ್ಮೆಲ್ಲ ರೈತರಿಗೆ ಬೆಳೆತಕ್ಕಂಥ ಬೆಳೆಗೆ ಇವತ್ತು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಇವತ್ತೆಲ್ಲ ರೈತರಾಗ್ಲಿ, ಹೆಣ್ಮಕ್ಳಾಗ್ಲಿ, ಹರಿಜನರಾಗ್ಲಿ, ಗಿರಿಜನರಾಗ್ಲಿ, ಬಡವರಾಗ್ಲಿ, ಅವರನ್ನ ನಿರಂತರ ಪಾಲನೆ ಪೋಷಣೆ ಮಾಡಿರ್ತಕ್ಕಂಥ ಧೀಮಂತ ನಾಯಕರಿಗೆ ನೀವು ಒಂದು ಉಪಕಾರ ಮಾಡಬೇಕು. ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಿಮ್ಮ ಮತದ ಸತ್ಪಾತ್ರ ದಾನ ನಾವು ಕೇಳಲಿಕ್ಕೆ ಬಂದಿದ್ದೀವಿ. ಈ ದಾನ ನೀವು ಉಮೇಶ್ ಮೇಟಿ ಅವರು ಕೊಟ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಂಗೆ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಂದಿದ್ದೀನಿ. ದಯಮಾಡಿ ನಾನು ನಿಮ್ಮೆಲ್ಲರಲ್ಲಿ ಪರಿಪರಿಯಾಗಿ ಕೇಳ್ಕೊಳ್ಳೋದಿಷ್ಟೇ, ಇವತ್ತೇನಾದ್ರೂ ಕರ್ನಾಟಕ ಅಭಿವೃದ್ಧಿ ಆಗಿದ್ರೆ ಅದು ಕೇವಲ ಒಂದು ಜಾತಿಗಲ್ಲ, ಸರ್ವ ಸಮಾಜಕ್ಕೂ ಅಭಿವೃದ್ಧಿಯನ್ನ ಮಾಡತಕ್ಕಂತ ರಾಜ್ಯ ಯಾವುದಾದ್ರಿದ್ರೆ ಅದು ಕರ್ನಾಟಕ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ಇಷ್ಟೆಲ್ಲ ದುಡ್ಡು ಕರ್ನಾಟಕ ಕೇಂದ್ರ ಸರ್ಕಾರ ಕಳಿಸಿದ್ರೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಕೊಡುಗೆ ಏನು ಅನ್ನೋದು ನೀವು ಇವತ್ತು ನೋಡ್ಬೇಕಾಗ್ತದೆ. ನಿಮ್ ಪಕ್ಕದಲ್ಲಿ ಇರ್ತಕ್ಕಂಥ ಆಲ್ಮಟ್ಟಿ ಅಣೆಕಟ್ಟು ಇವತ್ತು ಮುಗಿದು 10-20 ವರ್ಷ ಆಗ್ಬೇಕಾಗಿದೆ.
ಆದ್ರೆ ಇವತ್ತು ಆಲ್ಮಟ್ಟಿ ಅಣೆಕಟ್ಟಿಗೆ ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಅದು ಬಿಜೆಪಿ ಸರ್ಕಾರ ಅಂತ ಹೇಳಿ ಬಹಳ ಬಿಚ್ಚ ಮನಸ್ಸಿನಿಂದ ನಾನು ಹೇಳ್ಬೇಕಾಗ್ತದೆ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ನೀವು ಕಳ್ಕೊಳ್ತಕ್ಕಂಥ ಭೂಮಿಗೆ ಒಂದು ಯೋಗ್ಯ ಬೆಲೆ ಕೊಡ್ತಕ್ಕಂಥ ಶಕ್ತಿ ಈ ಪುಣ್ಯಾತ್ಮರಿಗೆ ಇರಲಿಲ್ಲ. ಬಿಜೆಪಿ ಅವರಿಗೆ 2-3 ಬಾರಿ ಅಧಿಕಾರಕ್ಕೆ ಬಂದ್ರು. ಆದ್ರೆ ಇವತ್ತು ಒಣ ಬೇಸಾಯದ ಭೂಮಿಗೆ 30 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಶಕ್ತಿ ತುಂಬಿರ್ತಕ್ಕಂಥ ಏಕೈಕ ನಾಯಕ ಯಾರಾದ್ರಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ನೀರಾವರಿ ಭೂಮಿಗೆ 40 ಲಕ್ಷ ರೂಪಾಯಿ ಇವತ್ತು ಹಣ ಕೊಡ್ತಕ್ಕಂಥ ನಿರ್ಣಯ ಮಾಡಿದ್ದಾರೆ. ನಾವು ಈ ಭಾಗದ ವಿಶೇಷವಾಗಿ ಬಾಗಲಕೋಟೆ ಸುತ್ತಮುತ್ತ ಇರ್ತಕ್ಕಂಥ ರೈತರಲ್ಲಿ ವಿನಂತಿ ಮಾಡೋದಿಷ್ಟೇ, ಆಲ್ಮಟ್ಟಿ ಅಣೆಕಟ್ಟು ಲಘು ಆಗ್ಬೇಕಾಗಿದ್ರೆ ನೀವು ಉಮೇಶ್ ಮೇಟಿ ಅವ್ರಿಗೆ ವೋಟ್ ಕೊಡ್ಬೇಕಂತಕ್ಕಂಥ ಬೇಡಿಕೆಯನ್ನು ನಾವು ಮುಂದಿಡ್ತಾ ಇದ್ದೀವಿ. ಜೊತೆಗೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಬಗ್ಗೆ ನಾವು ಬೈಲಿಕ್ಕೆ ಬಂದಿಲ್ಲ. ಆದ್ರೆ ಈಗ ತಾನೇ ಬಹಳ ಮಂದಿ ಹೇಳಿದ್ರು, ಉಮೇಶ್ ಅವರು ನನ್ಕಿಂತೂ ನಿಮ್ಗಿಂತೂ ಸಣ್ಣವರು, ನೀವು ಕರೆದ್ರೆ ಬರ್ತಕ್ಕಂಥವ್ರು. ಇನ್ನೊಂದು ಬಿಜೆಪಿ ಅಭ್ಯರ್ಥಿ ಅಂತೂ ನಿಮ್ ಕೈಯಲ್ಲೇ ಸಿಗುದಿಲ್ಲ, ನೀವು ಸಿಕ್ಕರೂ ಕೂಡ ಅವ್ರು ಮಾತಾಡ್ಸೋದಿಲ್ಲ ಅಂತ ದುರ್ಸ್ಥಿತಿ ನಿಮ್ಗೆ ಗೊತ್ತಿದೆ. ಅವ್ರ ಪಕ್ಷದವರೇ ಹೇಳ್ತಾರೆ, ನಾನು ಹೇಳೋದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀವಿ, ಮೇಟಿ ಅವ್ರನ್ನ ಆಯ್ಕೆ ಮಾಡಿದ್ರೆ ದಿವಂಗತ ಎಚ್.ವೈ. ಮೇಟಿ ಅವರಿಗೆ ಆಯ್ಕೆ ಮಾಡದಂಗೆ ಆಗ್ತದೆ ಅನ್ನತಕ್ಕಂಥ ಮಾತನ್ನ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಂಡು, ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ತಮ್ಮ ಮತದ ಸತ್ಪಾತ್ರ ದಾನ ಹಸ್ತದ ಗುರುತಿಗೆ ಮಾಡಿ ಮೇಟಿ ಅವರ ಆತ್ಮಕ್ಕೆ ಶಾಂತಿಯನ್ನು ತರಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡು ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.